ಏನಂದರೆ, ಏನು ಸಿ ಜೆ ರವಣ್ಣವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ನಾವೇನವತ್ತು ತಹಶೀಲ್ದಾರು ವಿಚಾರವಾಗಿ ಪ್ರೆಸ್ ಮೀಟ್ ಮಾಡವ್ರೆ, ಆ ವಿಚಾರದ ಬಗ್ಗೆ ನಾನೊಂದು 2 ಮಾತಲ್ಲಿ ಸವಿಸ್ತಾರವಾಗಿ ಮುಗಿಸ್ತೀನಿ. ಒಂದು ಕಡೆ ನಾವು ಹೋಗಿರ್ತಕ್ಕಂಥ ಕೆಲಸ ಗಿರೀಶ್ ಅವರು ಕುಂಬೇನಹಳ್ಳಿ ಲಾಯರ್ನ ನೋಡಲಿಕ್ಕೆ ಹೋದಂಥದ್ದು. ನಮ್ಮನ್ನು ನೋಡಿದ ತಕ್ಷಣ ತಹಶೀಲ್ದಾರ್ ಅವ್ರಿಗೆ ಇನ್ಯಾರು ಪರಿಚಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ನೋಡಿದ ತಕ್ಷಣ ಈ ಏನು ಸಿ ಜೆ ರವಣ್ಣವರು ಮತ್ತು ಅವರ ಸಂಘಟಕರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ರು. ಆಗ ನಮ್ಮ ಹತ್ರಕ್ಕೆ ಅವರು ಬರ್ತಾರೆ ಮಾತಾಡಿಸ್ಲಿಕ್ಕೆ ಅಂತ. ಯಾವುದೇ ಒಂದು ವ್ಯಕ್ತಿ ಈ ಪರಿಚಯ ಇರೋರನ್ನ ಮಾತಾಡಿಸ್ಲಿಕ್ಕೆ ಬಂದಾಗ ನಾವು ಮಾತಾಡಿಸ್ತಕ್ಕಂಥದ್ದು ನಮ್ಮ ಈ ಒಂದು ಗೌರವ, ಮನುಷ್ಯನ ಒಂದು ಸ್ವಭಾವ ಅಂತ ನಾನು ಹೇಳ್ತಾ, ಅವರೇನಾದರೂ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಬಂದಿದ್ರು ಅಂತ ಹೇಳ್ತಾರೆ. ಈಗಿನ ಕಾನೂನು ಭಾಳ ಸುಲಲಿತವಾಗಿದೆ. ಕಾನೂನೇನು ನಾವೇನು ಯಾರಿಗೂ ಏನು ಹೇಳ್ಕೊಡೋಂಗಿಲ್ಲ, ಬಿಗಿಯಾಗಿದೆ ಕಾನೂನು. ಆ ಕಾನೂನಲ್ಲಿ ನಮ್ಮದು ನಂಬರ್ನ ಅವರು ಟ್ರ್ಯಾಕ್ ಹಾಕಿಸ್ಲಿ. ಆ ತಹಶೀಲ್ದಾರ್ ಏನಾದರೂ ನಮಗೆ ಕಾಲ್ ಮಾಡಿದರೆ, ಪ್ರೀ ಪ್ಲ್ಯಾನಾಗಿ ಏನಾದ್ರು ಕಾಲ್ ಮಾಡಿದರೆ, ಇವ್ರು ಹೋದಂಥ ದಿನಗಳಿಂದ 1 ವರ್ಷದಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ಇದ್ದರೆ ನಿಮ್ಮ ಆರೋಪನ ನಾವು ನೇರವಾಗಿ ಒಪ್ಕೋತೀವಿ. ಇಲ್ಲದೆ ಹೋದರೆ ನೀವು ಮಾಡ್ತಕ್ಕಂಥ ಸಂಘಟನೆ ನಾವು ಹೇಳ್ತಕ್ಕಂಥ ಒಂದು ನಿಬಂಧನೆಗೆ ನೀವು ಒಳಪಡಬೇಕು. ಬಹಿರಂಗವಾಗಿ ತಾಲೂಕು ಕಚೇರಿ ಮುಂಭಾಗ ಬಂದು ಒಂದು ಅಂಬೇಡ್ಕರ್ ಸ್ಟ್ಯಾಚು ಮುಂದೆಗಡೆ ಬಂದು ಬಹಿರಂಗವಾಗಿ ನೀವು ಕ್ಷಮೆಯಾಚನೆ ಮಾಡಬೇಕು. ನೀವೇನಾದರೂ ನಾವು ಹೇಳಿದ್ದಕ್ಕೆ ನೀವು ಅದೇನಾದ್ರು ಆರೋಪ ಬಹಿರಂಗ ಸಾಬೀತಾದರೆ ನಾವು ಯಾವುದೇ ಕಾರಣಕ್ಕೂ ಇನ್ನು ಸಂಘಟನೆ ಆಗಲಿ ಇನ್ನೊಂದು ಯಾವುದೇ ಒಂದು ನ್ಯಾಯ ಒಬ್ಬರಿಗೆ ನ್ಯಾಯ ಕೊಡಿಸುವ ಒಂದು ವಿಚಾರದಲ್ಲಿ ನಾವೆಲ್ಲೂ ಕೂಡ ಬಂದು ನಾವು ಗುರುತುಪಡಿಸ್ಕೊಳ್ಳಲ್ಲ ಅಂತ ಈ ಮಾತನ್ನು ಹೇಳ್ತಾ, ದಯವಿಟ್ಟು ರವಣ್ಣವರೇ ಹಸಿರು ರೈತ ಸಂಘದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಆ ಶಾಲೆಗೆ ಗೌರವ ಕೊಡ್ತಾ ನೊಂದವ್ರ ಪರ ಧ್ವನಿ ಎತ್ತಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೇನಾದರೂ ತಹಶೀಲ್ದಾರರು ಭ್ರಷ್ಟರಾಗಿದ್ದರೆ, ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದ್ದರೆ ಸಂಬಂಧಪಟ್ಟಂಥ ಇಲಾಖೆಗಳಿದೆ, ನೇರ ಒಂದು ಲೋಕಾಯುಕ್ತ ಇದೆ, ಅದಕ್ಕೆ ಸಂಬಂಧಪಟ್ಟ ರೈತರನ್ನ ಕರ್ಕೊಂಡೋಗಿ ಅವರ ಒಂದು ಕಂಪ್ಲೇಂಟ್ ಮಾಡೋದು ಇನ್ನೊಂದು ಮಾಡೋದು ನೀವು ಮಾಡಿ, ಆ ಸಂಬಂಧಪಟ್ಟ ಇಲಾಖೆ ಅವ್ರನ್ನ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳುತ್ತೆ. ಅದನ್ನು ಬಿಟ್ಟು ದಯವಿಟ್ಟು ಇವೆಲ್ಲ ಅವ್ರ ಮೇಲೆ ಇವ್ರು ಎತ್ಕಟ್ಟೋದು, ಇವ್ರ ಮೇಲೆ ಅವ್ರು ಎತ್ಕಟ್ಟೋದು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ನೇರವಾಗಿ ಪತ್ರಕರ್ತರ ಮುಂದೆ ನಾನು ತಿಳಿಯಪಡಿಸ್ತಾ ಇದ್ದೀನಿ. ಆ ಕೋರ್ಟ್ ಆವರಣದಲ್ಲಿ ಯಾರೊಬ್ಬರೂ ಕೂಡ ರೈತರಿರಲಿಲ್ಲ. ಇದನ್ನು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ರೈತರು ತಹಶೀಲ್ದಾರವ್ರನ್ನ ಗಲಾಟೆ ಮಾಡಿದ್ರು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಯಾರೊಬ್ಬರು ಕೂಡ ದುಡ್ಡು ಕೊಟ್ಟಂಥ ರೈತರು ಬಂದು ಗಲಾಟೆ ಮಾಡ್ತಿದ್ದಿಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾವು ಹೇಳ್ತಾ ಇದ್ದೀವಿ, ಯಾರೊಬ್ಬರು ಕೂಡ ರೈತರಿರಲಿಲ್ಲ. ನನಗೆ ದುಡ್ಡು ಕೊಡು ಅಂತ ಕೇಳೋಂಥ ರೈತರಿರಲಿಲ್ಲ. ಇದ್ದಿದ್ರೆ ಸಂಬಂಧಪಟ್ಟ ಇಲಾಖೆ ಐತೆ, ಬಹಿರಂಗವಾಗಿ ಬಂದು ಅವ್ರನ್ನ ಪ್ರಶ್ನೆ ಮಾಡಿ, ಸಾಹೇಬ್ರೆ ಯಾಕೆ ಇವತ್ತಿನ ರೈತರಿಗೆ ಯಾರಿಗೂ ಕಾನೂನು ಅರಿವಿಲ್ವಾ, ಪ್ರಶ್ನೆ ಮಾಡೋಂಥ ಬುದ್ಧಿ ಗೊತ್ತಿಲ್ವಾ, ನೀವೇನು ಕೊಟ್ರಿ ದುಡ್ಡು ಅವ್ರಿಗೆ ತಹಶೀಲ್ದಾರಿಗೆ ನೀವು ಏನಕ್ಕೆ ದುಡ್ಡು ಕೊಟ್ರಿ? ದುಡ್ಡು ಕೇಳಿದ್ರು ಅಂತ ಏನು ಕೊಡಬೇಕು? ಕೇಳಿದ್ರು ದುಡ್ಡ ಕೊಡಿಸ್ಬಿಟ್ಟು ನೀವೇ ಭ್ರಷ್ಟಾಚಾರ ಮಾಡವ್ರೆ ಅವ್ರಿವ್ರು ಅಂತ ಅನ್ನ ಮಟ್ಟು ಬೆಳ್ಕೊಂಡೈತೆ ಅಂತಂದ್ರೆ ನೀವೇನು ದುಡ್ಡು ಕೊಡ್ತಿದ್ರಿ? ದುಡ್ಡ ತಹಶೀಲ್ದಾರ್ಗೆ ಏನು ಕೊಡಬೇಕು? ಕೊಟ್ಟಿಲ್ಲ, ಕೇಳೋರಿಂದ ಯಾವ ಉದ್ದೇಶಕ್ಕೆ ಅವ್ರು ಕೇಳಿದ್ರೆ ಅದನ್ನ ಒಂದು ಆಡಿಯೋನ ವಿಡಿಯೋನ ಇದ್ರೆ ನೇರ ಆರೋಪ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ತಹಶೀಲ್ದಾರ್ ಮೇಲೆ. ನಾವು ನೋಡಿ ಯಾವ ತಹಶೀಲ್ದಾರ್ ಪರನೂ ಅಲ್ಲ, ತಹಶೀಲ್ದಾರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಗನೂ ಅಲ್ಲ. ನಾವು ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗೋ ಒಂದು ಮಾನವೀಯತೆ, ಒಂದು ಮನುಷ್ಯನ ಗುಣ ಅಲ್ಲಿ ಬೈತಾ ಇದ್ರು ನೋಡಿ. ನೀವೇ ಒಂದು ಕ್ಲಾಸ್ 1 ಆಫೀಸರ್ ಇದ್ದಾರೆ, ಬೈಬೇಡಿ, ಈ ಥರ ಎತ್ತೋಳವ್ವ ಅಂತ ಬೈಬೇಡಿ ಅಂತ ಅಂದಿದ್ದೀವಿ. ಬಿಟ್ರೆ ಈ ಒಂದು ಸಂಘಟನೆಯಲ್ಲಿ ದೊಡ್ಡವ್ರ ಮಂಜಣ್ಣನವರೇ, ಅವರು ಕೂಡ ಬಹಳ ವರ್ಷಗಳಿಂದ ಸಂಘಟನೆಯಲ್ಲಿ ಹೆಸರುವಾಸಿಯಾದಂಥವ್ರು. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಹೋಗಿ ಒಂದು ಮಾನವೀಯತೆಯಲ್ಲಿ ಬೇಡ, ಇದನ್ನು ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳಿರ್ತಕ್ಕಂಥದ್ದು ಬಿಟ್ರೆ, ನಾವೇನಾದರೂ ಪ್ರೀ ಪ್ಲಾನ್ ಆಗಿ ಹೋಗಿದ್ರೆ ಅವ್ರು ಸಾಬೀತುಪಡಿಸ್ಬೇಕು ಸರ್. ಕಾನೂನು ರೀತಿ ನಮ್ಮ ನಂಬರ್ನ ಟ್ರ್ಯಾಕ್ ಮಾಡಿಸಿ ಅವ್ರೇನಾರು ಕಾಲ್ ಮಾಡಿದ್ರು ನಮಗೆ ಅವ್ರು ಸಾಬೀತು ಮಾಡಿ. ಅವ್ರ ಅಂತರಾತ್ಮ ಇದೆ ಸರ್. ಹೊರಗಡೆ ನಮ್ಮ ಮೇಲ್ಗಡೆ ಮಾತಾಡೋದೊಂದು, ಹೊರಗಡೆ ಒಂದು ಹೇಳ್ತಾ ಇರ್ತಾರೆ ಸರ್, ಅಧಿಕಾರ ಹಿಂದಿ ಅವರು. ನಾವು ಏನು ಮಾತಾಡಿಲ್ಲ ಸರ್, ನಾವು ಗಲಾಟೆ ಬಿಡಿಸಿ ಹೋಗ್ರಪ್ಪ ಅಂತ ಹೇಳ್ಬೋದು
ರವಣ್ಣವರೇ, ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಇವು ಯಾವುದಕ್ಕೂ ಎದುರಲ್ಲ. ನಾವು ಈ ತಾಲೂಕಿನ ಮಕ್ಕಳೇ. ನಾವು ಸಂಘಟನೆ ಜೊತೆ ಬಂದಿದ್ದೀವಿ, ನಿಮ್ಮ ಜೊತೆ ವಿಶ್ವಾಸದಲ್ಲಿದ್ದೀವಿ, ನಿಮ್ಮ ಜೊತೆನೂ ಕೂಡ ಹೋರಾಟ ಮಾಡಿದ್ದೀವಿ. ನಾವು ಇದಕ್ಕೆಲ್ಲ ಎದುರಲ್ಲ ಬೆದರಲ್ಲ. ನೀವೇನೋ ಹೇಳ್ಬೋದು ನಿಮ್ಮ ಅಂತರಾತ್ಮಕ್ಕೆ, ಅವ್ರ ಜೊತೆ ಹೋಗಿದ್ರು, ಅವ್ರು ಸಪೋರ್ಟ್ ಮಾಡಿ ಅವ್ರು ದುಡ್ಡು ಇಸ್ಕೊಂಡವ್ರು ಅಂತ. ನೀವು ಆರೋಪ ಮಾಡಿ, ಅದು ಸಾಬೀತು ಮಾಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಇಲ್ಲಾಂದ್ರೆ ರೈತರಿಗೆ ಸಾಬೀತು ಮನೆವಾಗಿ ಅಷ್ಟೇ. ನಾವು ಯಾರ ಮೇಲೂ ಗಲಾಟೆ ಮಾಡಿಲ್ಲ. ಆಮೇಲೆ ಏನು CG ರವಿ ಅವರಲ್ಲ, ಇವ್ರು ನಿನ್ನೆ ಆರೋಪ ಮಾಡೋದು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಕೆಲವು ದುಡ್ಡಿಗಾಗಿ ಮಾಡ್ತಾರೆ. ಇವರೆಲ್ಲ ಸತ್ಯರಿಸಲ್ಲ. ರವಿಯವರು ಮೊನ್ನೆ ಒಂದು ಕರೆ ಕೊಟ್ಟರು, ಈ ಏನು ಮಕಾನಿಂದ ಹೊಸಪೇಟೆ ಗಂಟ ಡಿವೈಡ್ರು ಸರಿ ಇಲ್ಲ, ಅದನ್ನು ಹೋರಾಟ ಮಾಡ್ತೀವಿ, ಮಾರಕವಾಗಿ ಅಂತ ಹೇಳಿ ಹೋರಾಟ ಕರೆದು 10 ನಿಮಿಷಕ್ಕೆ ಆ ಸ್ಟ್ರೈಕ್ನ ವಾಪಸ್ ಆಗ್ತದೆ. ಇದರಿಂದ ಏನಿದೆ, ಏನು ಹೇಳ್ಬೋದು ನಾವು? ಹೀಗಾಗಿ ದಯಮಾಡಿ ನಿಮ್ಮಲ್ಲಿ ಏನೋ ದಾಖಲೆ ಇದೆ ಕೊಡಿ. ಭ್ರಷ್ಟ ಅಂತ ಹೇಳಕ್ಕೆ ನಿಮಗೆ ನೈತಿಕ ಹಕ್ಕೇನಿದೆ? ಭ್ರಷ್ಟಾಧಿಕಾರಿ ಅಂತ ನೈತಿಕ ಹಕ್ಕೇನಿದೆ? ನಿಮ್ಗೆ ಯಾವ ದಾಖಲೆ ಇದೆಯಪ್ಪ? ದಾಖಲೆ ಕೊಡ್ರಿ. ನೀವು ಮೇಧಾವಿಗಳಿದ್ದೀರಿ, ಸಂಘಟನೆಗಳಿದ್ದೀರಿ, ಭಾರಿ ಬುದ್ಧಿವಂತರಿದ್ದೀರಿ. ನಿಮಗೆ ಪ್ರೆಸ್ ಮೀಟಲ್ಲಿ ನಿಮಗೆ ಸರಿಯಾದ ಮಾಹಿತಿ ಕೊಡಕ್ಕೆ ಬರ್ತಾ ಇಲ್ಲ. ನಿಮಗೆ ಏರ್ಸುವಿಂದ ಮಾತಾಡ್ತೀರಿ, ಬಾಯಿ ಬಂದಂಗೆ ಮಾತಾಡ್ತೀರಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆ ಮನುಷ್ಯನಿಗೆ ಪನಿಷ್ಮೆಂಟ್ ಆಗಿದೆ, ಟ್ರಾನ್ಸ್ಫರ್ ಆಗವ್ರೆ, ಅವ್ರು ಕೇಸ್ ಮಾಡೋರೆ, ಕೋರ್ಟ್ ಇದೆ ಕೇಸು. ನೀವು ಹೋಗಿ ಕೋರ್ಟಲ್ಲಿ ನಿಮ್ಮ ಪರವಾಗಿ ನೀವು ಮಾಡಿ ಮಜಾ ಮಾಡಿಸಿ ಬಂದಿಲ್ಲ. ಒಬ್ಬ ಅಧಿಕಾರಿನ ಕೆಟ್ಟಾಗಿ ಅಮ್ಮ, ಅಕ್ಕ, ಅವ್ವ ಇವೆಲ್ಲ ಎಂಥ ದುರಂತ ಇದು. ಈ ಮಹೇಶ್ ಅವರು ಸತ್ವಂತ, ಮಹೇಶ್ ಅವರು, ತುಳಸಿನ ಮಹೇಶ್ ಅವರು ಬೆಳಿಗ್ಗೆ 8-10 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಆಟ ಹೊರಗಡೆ ಇರ್ತಾರೆ. ಎಷ್ಟು ದುರಂತ ಇದು, ಎಷ್ಟು ದುರಂತ ಇದು. ಇವು ಅಧಿಕಾರಿಗಳು ತಗೊಂಡು ಇವ್ರು ಯಾವುದೋ ಅಲ್ಲ, ಇವ್ರು ಯಾವುದೋ ಒಂದು ಭ್ರಷ್ಟಾಚಾರ ಮಾಡಿ ಅವ್ರ ತಲೆನೂ ಕಟ್ಟಕ್ಕೆ ಹೋದಾಗ ಆ ಮಧ್ಯೆ ಕಾನೂನು ಪ್ರಕಾರ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ವೈಯಕ್ತಿಕವಾಗಿ ನೀವು ಸ್ಟ್ರೈಕ್ ಮಾಡಿಸಿರಿ. ನಿಮ್ಮನ್ನು ದಾಖಲೆ ಕೊಡ್ರಿ ಕೋರ್ಟ್ಗೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ದಳ ಇದೆ, ಕೊಡಿ ಕೇಸ ಕೋರ್ಟ್ಗೆ, ಪ್ರೈವೇಟ್ ಕೇಸ್ ಹಾಕಿ. ನೀವು ಭ್ರಷ್ಟ ಅಂತೇಳಿ ಒಂದು ಮನುಷ್ಯನ ತೀರಾ ಹೀನವಾಗಿ ಹೀಯಾಡಿಸಿದ್ರಿಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ತಪ್ಪು ಮಾಡೋದು. ನಾವು ಅವ್ರ ಮೇಲೆ ಯಾವುದೇ ಗಲಾಟೆ ಆಗಲಿ ಅಥವಾ ಅವ್ರನ್ನ ಯಾವುದೇ ಪುಸ್ತಕ ಬಳಸೋದಾಗಲಿ, ಅದು ನಾವು ಮೊನ್ನೆ ಪ್ರಶ್ನೆ ಮಾತಾಡ್ಬೇಕಾದ್ರೆ ನಾವು ಯಾವೆಲ್ಲ ಗೌರವವಾಗಿ ಸಂಬೋಧನೆ ಮಾಡಿದ್ದೀವಿ. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ನಮ್ಮ ಹಿರಿಯ ಹೋರಾಟಗಾರರು ಬಲರಾಮಸ್ವಾಮಿ ಮಂಡ್ಯದವರು ಸೀನಿಯರ್ ಮೋಸ್ಟ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅವರು ಈ ರೀತಿ ನಡ್ಕೊಳ್ಳೋದು ನಮ್ಗೆ ಯಾಕೋ ನಮ್ಮ ಮನಸ್ಸಿಗೆ ನೋವಾಗಿದೆ. ಒಬ್ಬ ಸಂಘಟನೆ ಹಿರಿಯ ಮುಖಂಡರು ಎಲ್ಲ ಹ್ಯಾಂಗಲಲ್ಲಿ ಅವ್ರಿಗೆ ಸಂಘಟನೆ ಬಗ್ಗೆ ಗೊತ್ತಿರ್ತದೆ, ಕಾನೂನಿನ ಅರಿವಿರ್ತದೆ. ಆ ಕಾನೂನು ಅರಿವನ್ನ ಇವರು ಕೈ ತಪ್ಪಿಸಿ ಈ ರೀತಿ ಗೊಂದಲ ಮಾಡೋದು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಬಟ್ ನಾವು ಯಾರ ವಿರುದ್ಧವೂ ಅಲ್ಲ. ನಾನೊಬ್ಬ ಜವಾಬ್ದಾರಿ ನಾಗರಿಕನಾಗಿ ಕೋರ್ಟ್ ಆವರಣದಲ್ಲಿ ಒಬ್ಬ ಅಧಿಕಾರಿನ ಹಿಡ್ಕೊಂಡು ಹೀಯಾಡಿಸ್ಬೇಕಾದ್ರೆ ಯಾವ ಜವಾಬ್ದಾರಿ ನಾಗರಿಕನಾಗಿರೋ ಸುಮ್ಮನೆ ಬರಲ್ಲ. ಸಂಘಟನೆ ಖಂಡಿಸ್ತೀವಿ, ನಾವು ಖಂಡಿಸಿದ್ದೀವಿ. ವಿಡಿಯೋ ಮಾಡಿಸಿ ಅವ್ರನ್ನ ಹರಿಬಿಡ್ತಾರೆ. ಯಾರು ವಿಡಿಯೋ ಮಾಡ್ತಾರೆ, ಯಾರು ಅದನ್ನು ವಿಡಿಯೋ ಮಾಡಿ ಹರಿಬಿಟ್ಟು ಅದನ್ನು ಕೇಕೆ ಹಾಕ್ತಾರೆ. ನೀವು ಮಾಡಿದ್ದೀನಿ ತಪ್ಪ, ನಾನು ಹಂಗಿದ್ದೀನಿ ಎಲ್ಲ ಪತ್ರಿಕೆ ಮುಂದೆ ಹೇಳೋವೆ ರವಿಯಲ್ಲವರು. ಅವರಿಗೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತ ಹೇಳ್ಬೇಕಲ್ಲ, ಭ್ರಷ್ಟಾಚಾರ ಆಂದೋಲನ. ಅವ್ರಿಗೆ ಕಾನೂನಿನ ಅರಿವೇ ಇಲ್ಲ ಮನುಷ್ಯನಿಗೆ. ಹೆಂಗೆ ಬೇಕಂಗೆ ಮಾತಾಡ್ಬಿಟ್ರೆ ಅವ್ರಿಗೆ ಸಂಘಟನೆ ಕಲಿಯಲ್ಲ. ರೈತ ಸಂಘದವ್ರು ದುಡ್ಡು ಇಸ್ಕೊಂಡು ಮಾಡ್ತಾರೆ. ಎಲ್ಲ ಎಷ್ಟು ಜನ ರೈತ ಸಂಘದವ್ರೆ. ಇವ್ರ ಅಧ್ಯಕ್ಷ ಯಾರು ರೈತ ಸಂಘ? ಇವ್ರು ಯಾರು ಮಾಡೋರು? ರವಿಯವ್ರ ಅಧ್ಯಕ್ಷರು ಮಾಡೋರು ಯಾರು? ಯಾವ ಬಣ್ಣದ ಅಧ್ಯಕ್ಷರಾಗಿರೋರು? ಇದು ನಾವು ಪ್ರಶ್ನೆ ಮಾಡಬೇಕಾಗಿರೋಂಥ ವಿಚಾರ ಇದು. ಇದನ್ನು ವೈಯಕ್ತಿಕವಾಗಿ ತಪ್ಪದು ಮಾಡೋದು. ಅಲ್ಲ ಸರ್, ಕ್ವಶನ್ ಜೋರಾಗಿ ಹೇಳಿ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ಪ್ರೇಮ, ರಾಜ್ಯ ರೈತ ಸಂಘ ಶಿವಸೇನೆ ರಾಜ್ಯ ಮಹಿಳಾ ಉಪಾಧ್ಯಕ್ಷ ಪ್ರೇಮಮ್ಮ ಅಂತ. ಸರ್, ಸಾಗರಗೌಡ ಹುದ್ದೆಯಲ್ಲಿ ಅಧ್ಯಕ್ಷರು, ಯುವ ಜಾತ್ಯತೀತ ಜನತಾದಳ ಸ್ವಾಮಿಗಳು ಕಂಡವ್ರು ಬನ್ನಿ. ಆಯ್ತಾಯ್ತು ಸರ್. ರಾಜ್ಯ ಸಂಖ್ಯಾಕರು ಮೀಸಮಜನ ಯಾವ ಸಂಘಟನೆ? ರೈತಾಪುರ. ಸರ್ ನೀವು? ನನ್ನ ಹೆಸರು ರಾಮಚಂದ್ರ ಅಂತ, KS ಕುಟ್ಟಾಣಿಬಣದಿಂದ ತಾಲೂಕು ರೈತ ಅಧ್ಯಕ್ಷರು. ನಾವು ಟೈಲರ್ ಕುಮಾರ್ ಅಂತ, ರೈತ ಸಂಘ ಉಪಾಧ್ಯಕ್ಷರು, ಗೌರವ ಅಧ್ಯಕ್ಷರು ಕೊಡೋಲ್ಲಿ. ಸರ್ ನೀವು? ಸರ್ ನೀವು? ನನ್ನ ಹೆಸರು ಮಂಜುನಾಥ್, ಮಳೆಗಳಗೊಳ ಹೋಬಳಿ ಅಧ್ಯಕ್ಷ. ನನ್ನ ಹೆಸರು ಚೆನ್ನೈವಾಡ, ಹೋಬಳಿ ಅಧ್ಯಕ್ಷ.
ಇವತ್ತು ಮಾಧ್ಯಮದ ಮುಂದೆ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದರೆ ದಿನಾಂಕ 6ನೇ ತಾರೀಕು ಚನ್ನರಾಯಪಟ್ಟಣ ಕೋರ್ಟ್ ಆವರಣದಲ್ಲಿ ನಡೆದಂಥ ಒಂದು ಘಟನೆ ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟು ನವೀನ್ ಕುಮಾರ್ ಅವ್ರ ಮೇಲೆ ಹಲ್ಲೆ ಮಾಡೋದು ಮತ್ತು ಅವರಿಗೆ ಜೀವ ಭಯ ಹಾಕಿ ಅವ್ರನ್ನ ಅವ್ಯಾಜ ಶಬ್ದಗಳಿಂದ ನಿಲ್ಲಿಸಿದಾಗ ನಾವು ಪ್ರತ್ಯೇಕ ದರ್ಶಿಗಳು ನಮಗೆ ನ್ಯಾಯಾಲಯದಲ್ಲಿ ಬೇರೆ ಕೇಸ್ ಅಂತ ನೋಡಿದ್ದು ನಾನು ನಮ್ಮ ಸಾಗರ ಗೌಡರು ಈಸೆ ಮಂಜೇಗೌಡ ಇನ್ನೊಂದು 2-3 ಜನ ನಮಗೆ ಹೋಗಿದ್ದ ಅಲ್ಲಿ ಸನ್ಮಾನ್ಯ ತಹಸೀಲ್ದಾರ್ ಅವರು ಏನು ಹಿಂದೆ ಹೋರಾಟ ಮಾಡಿದವರು ಭ್ರಷ್ಟಾಚಾರ ಒಂದು ವಿರೋಧಿ ಆಂದೋಲನ ಸ್ಟಾರ್ಟ್ ಮಾಡಿ ಅವರು ಭ್ರಷ್ಟರು ಅಂತೇಳಿ ಏನು ಹೋರಾಟ ಮಾಡಿದರು ಅದ್ರ ಬಗ್ಗೆ ಅವ್ರು ಮಾನಸಿಕ ಒಂದು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿರ್ತಾರೆ. ಆ ಕೇಸ್ಗೆ ಇವರು ತಹಸೀಲ್ದಾರ್ ಅವರು ಕಾರು ನಿಲ್ಲಿಸಿ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನ ವಾಚಾಲಗೋಚವಾಗಿ ಕೆಟ್ಟ ಪದಗಳಿಂದ ಭಾರಿ ಅವೇಳವಾಗಿ ಹೋದವ್ರ ಮೇಲೆ ನ್ಯಾಯಾಲಯ ಮಾಡೋದು ಇದೇ ನಮ್ಮ ಗೋಡೆಯಲ್ಲಿ ರವಿ ಗುಲ್ಸಿಂಗ್ ಮಹೇಶ ಇವರೇ ಮೇನಾಗಿ ಅವ್ರ ಮೇಲೆ ಗಲಾಟೆ ಮಾಡಿತ್ತು ನಾವು ನೋಡ್ತಾ ಇರ್ತೀವಿ. ನಾವು ತಾಳ್ಮೆಯಲ್ಲಿ ಎಲ್ಲ ಕೆಲಸ ಮಾಡ್ತೀವಿ. ಭ್ರಷ್ಟಾಚಾರ ನಿಮ್ಮ ಹತ್ರ ನೈತಿಕ ಸಂಖ್ಯೆ ನಿಮ್ಮ ಹತ್ರ ಯಾವ ದಾಖಲೆ ಇದೆ? ನೀವು ಭ್ರಷ್ಟಾಚಾರ ಮಾಡೋ ತಹಸೀಲ್ದಾರ್ ಅಂತಂದರೆ ನೀವು ಸಂಬಂಧಪಟ್ಟಂಥ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಏನು ಹಲವಾರು ಸಂಸ್ಥೆಗಳವೆ, ಭ್ರಷ್ಟಾಚಾರದ ಬಗ್ಗೆ ಇರತಕ್ಕಂಥ ಸಂಸ್ಥೆಗಳವೆ. ಇಲ್ಲೋ ದೂರು ದಾಖಲು ಮಾಡಿ, ಅಥವಾ ನೀವು ಯಾರಿಗಾರ ಹಣ ಕೊಟ್ಟಿದ್ರೆ ತಹಸೀಲ್ದಾರ್ ಹಣ ಕೊಟ್ಟಿದ್ರೆ ಹಣ ಕೇಳಿದ್ರೆ ನಿಮ್ಮಲ್ಲಿ ಯಾವ್ದಾದ್ರು ವಿಡಿಯೋ ತೋರಿಸಿದ್ರೆ ಕೊಡಿ, ಅದು ತನಿಖೆ ಮಾಡಿಸಿ. ಇದೆಲ್ಲ ಒಂದು ಭಾಗ ಮುಗಿದೋಯ್ತಲ್ವ, ಅವರಿಗೆ ತಹಸೀಲ್ದಾರ್ ಜಾಗದಿಂದ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಅವರು ಚಿಕ್ಕಮಗಳೂರಲ್ಲಿ BGF ಕಚೇರಿ ತಹಸೀಲ್ದಾರಾಗಿ ಕೆಲಸ ಮಾಡ್ತಾರೆ. ಇದೊಂದು ಭಾಗ. ಅವ್ರು ಕೋರ್ಟಿಗೆ ಬಂದಮೇಲೆ ಮತ್ತೆ ಅವ್ರ ಮೇಲೆ ಈ ರೀತಿ ಅವ್ಯಾಜವಾಗಿ ಬೈಯೋದು. ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ನಾವು ಪತ್ರಕರ್ತರ ಆಫೀಸ್ಗೆ ಬಂದಿರೋ ಕಾರಣ ಪ್ರೆಸ್ ಮೀಟ್ಗೆ ಏನು ಅಂತಂದರೆ ವಲಸಳ್ಳಿ ಮಂಜು ಸರ್ ಅವರು ಹಿರಿ ಮನುಷ್ಯರು, ಹಾಗೆ CG ರವೀಣ್ಣ, ಇನ್ನು ಬಾಕ್ಯರು ಅವ್ರ ಜೊತೆಲಿರೋ ಸಂಘಟನೆಗಳೆಲ್ಲ ಸೇರಿ ಆ ಕೋರ್ಟ್ ಹತ್ರ ನವೀನ್ ಕುಮಾರ್ ಸರ್ನ ಆ ಥರ ಒಬ್ಬರು ಒಂದು ರೋಡಲ್ಲಿ ಹೋಗ್ತಾರ ಒಂದು ಏನಾದರೂ ಕತ್ಕೊಂಡು ಹೋಗೋ ಅಂತ ಮಗನೂ ಕೂಡ ಆ ಥರ ಕರೆದ್ರೂ ಕೂಡ ಯಾರೂ ಕಲ್ತಾಂಡು ಹಿಂತಿರಿ ಹೊಡೆದು ಬಿಡ್ತಾರೆ. ಅಂಥವ್ರ ಒಂದು ವ್ಯಕ್ತಿನ ನೀವೆಲ್ಲ ನೀವೆಷ್ಟು ಸಾಬಸ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಷ್ಟು ಒಳ್ಳೆಯವರು, ನಿಮ್ಮ ಬಗ್ಗೆ ನಾನು ಹೇಳ. ನೀವು ಯಾಕೆ ಆ ಥರ ಅಲ್ಲೆಲ್ಲ ಅರಿಬಿಟ್ಟಿದ್ದೀರ? ನಾನು ನೋಡಿ ನನಗೆ ನಾಚಿಕೆ ಆಗೋಯ್ತು. ಅಷ್ಟೊಂದು ಕೀಳಾಗವ್ರ ನವೀನ್ ಕುಮಾರ್ ಸರ್, ತಹಸೀಲ್ದಾರ್ ಸರ್ ಒಬ್ಬರು. ಅವ್ರೇನು ನಿಮ್ಮನೇದು ಏನಾರು ದುಡ್ಡು ಹೊತ್ಕೊಂಡು ಹೋಗಿದ್ರ? ನೀವ್ಯಾರ ನಿಮ್ಮ ಮಕ್ಳು ಮದುವೆ ಮಾಡಿ ರವೇಣ ಮಕ್ಳು ಮದುವೆಗೆ ಏನಾರು ಮಡಿಗೆ ಹೊತ್ಕೊಂಡು ಹೋಗಿದ್ರ? ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ತಾರೆ. ಮಾಧ್ಯಮ ಐತೆ, ಪೊಲೀಸ್ ಐತೆ, ಕಾನೂನು ಐತೆ, ಶಿಕ್ಷೆ ಕೊಡಲಿ, ಜೈಲಿಗೆ ಹಾಕಲಿ. ಇಂಥ ಭ್ರಷ್ಟಾಚಾರ ಮಾಡಿದ್ರಂತೆ ತಾಲೂಕು ಇವರು ತಹಸೀಲ್ದಾರ್ ಸರ್ ಅಂತ ಎಲ್ಲ ನೋಡ್ತಾರೆ. ನೀವೇನು ಸಾಕತ್ತಾರೆ ರವೀಣ್ಣ? ನಾನು ಹೇಳಬೇಕು ಅಂತ ಅಂದರೆ ರವೀಣ್ಣರಿಗೆ, CG ರವೀಣ್ಣರಿಗೆ ನಿಮ್ಮ ಇದು ಎತ್ತಿದ್ರೆ ನಾನು ಬೇರೆ ಥರ ಆಗ್ಬೇಕಾಗಿದೆ, ಓಲಿ ಬೇಡ ಅಂತ ಸುಮ್ಮನೆ ಇದ್ದೀನಿ. ಅಲ್ಲಿ ರೋಡು ಧನಲಕ್ಷ್ಮಿ ಥಿಯೇಟ್ರ್ ಹತ್ರದಿಂದ ರೋಡು ಮೇನ್ ರೋಡ್ಗೆ ನಾನು ಆ ಥರ ಈ ಥರ ಹಿಂಗೆ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನೀನು ಓದಲ್ಲ, ದಯ ಕೊಡಿಸ್ತೀನಿ ಅಂತ 10 ನಿಮಿಷಕ್ಕೆ ವಾಪಸ್ ಬಂದಲ್ಲ. ನೀನು ಏನು ಕೊಟ್ಟರು? ನಿಮಗೆ ಅದೆಲ್ಲಿಟ್ಟಿದ್ದೀರಾ? ನೀವು ಯಾರಿಗೆ ಕೊಟ್ರಿ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ತಪ್ಪಾಗೈತೆ ಅಂತ ಹೋದರು ಅರ್ಧ ಗಂಟೆಗೆ ನೀವು ವಾಪಸ್ ಹೋದ್ರಲ್ಲ, ನಿಮಗೆ ಎಷ್ಟು ಸಿಕ್ತು ದುಡ್ಡು? ರೈತರ ಸಂಘ, ದಲಿತರ ಸಂಘ ಒಟ್ಟಾಗಿ ಸೇರಿ ಆಚೆ ಹೊರಿತಾವ್ರೆ ಅಂತ ಹೇಳಿ ಮಾಧ್ಯಮದಲ್ಲಿ ಹೇಳಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಮಾತಾಡೋಕ್ಕೆ? ನೀವು ಕರೆಕ್ಟಾಗಿದ್ದೀರ ನೋಡ್ಕೊಳ್ಳಿ. ನೀವು ಒಂದು ಬೆಟ್ಟ ಬೇರೆ ತೋರಿಸಿದ್ರೆ 4 ಬೆಟ್ಟ ನಮಗೆ ತೋರಿಸ್ತದೆ ಅನ್ನೋದ ಮಾತಾಡಿ. ಏನು ರವೇಣ್ ಮಾತಾಡಕ್ಕೆ ಹಿಡಿದ್ರೆ ಉಸಿರು ಕಟ್ಟಿ ಮಾತಾಡುತ್ತೆ. ಏನು ಬಾಕಿರು ಯಾರು ರೈತ ಸಂಘದಲ್ಲಿ ಯಾರು ಇಲ್ವಾ? ಹೆಣ್ಮಕ್ಳು ಇಲ್ವಾ? ಗಂಡು ಮಕ್ಳು ಇಲ್ವಾ? 20 ವರ್ಷದಿಂದ ಹೋರಾಟ ಮಾಡಿ ಅದು ಹೇಳಬೇಕು. ಚನ್ನಪಟ್ಟಣ ಜನಕ್ಕೆ ಗೊತ್ತು ನನ್ನ ಯೋಗ್ಯತೆ ಏನು ಅಂತ. ಅಂತಾರೆ ಒಂದು ಯಾವುದೇ ಒಂದು ಇದು ಕರೆಯಲ್ಲ, ಒಂದು ಪ್ಲೇಸ್ ಮಾಡಿ ನೀವೇ ಮಾಡಿಬಿಟ್ರೆ ನೀವೇನು ದೊಡ್ಡ ಇದಾ? ಇಲ್ಲ, ಯಾರಿಗೂ ಏನು ದೊಡ್ಡ ಮನುಷ್ಯನ ಹಾಕಾಗಲ್ಲ. ನೀವು ಉಸಿರು ಕಟ್ಟಿ 4 ಮಾತಾಡಿದಕ್ಕೆ ನ್ಯಾಯ ರೀತಿ ಬಿಟ್ಟು ಹೋಗ್ಬಾರ್ದು ಆಯಿತಾ? ನೀವೇ ಸಾಬರ್ತರು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನೀವು ಮಾಡಿರೋದೆಲ್ಲ ನನ್ನ ಹತ್ರ ಐತೆ, ನಾನು ಹೇಳಲ್ಲ. ಹೃದಯದೆಲ್ಲ ಬಚ್ಚಿಟ್ಕೊಬಿಡ್ತೀನಿ. ನಿಮ್ಮ ಮರ್ಯಾದೆಗೋಸ್ಕರ ಕಾಪಾಡ್ತೀನಿ ನಾನು. ನೀವು ಬೇರೆಯವರೆಲ್ಲರೂ ಮರ್ಯಾದೆ ತೆಗಿತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತೀನಿ. ಮಾತಾಡಿರೋದು ದಲಿತ ಸಂಘ ಮತ್ತು ರೈತ ಸಂಘ ಅಂತ ಮಾತಾಡಿದ್ದಾರೆ.
ಇವಾಗ ಹೇಳ್ತಾ ಇದ್ದಾರೆ ಅವ್ರ ಹೆಸರು ಹೇಳಿದ್ದೀನಿ ಇವ್ರ ಹೆಸರು ಹೇಳಿದ್ದೀನಿ ಪೇಪರ್ನಲ್ಲಿ ಇಲ್ಲ ಬರ್ದಿಲ್ಲ ಪೇಪರ್ ಮೇಲೆ ಆಗ್ತಾ ಇದ್ದಾರೆ ಬರ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ನೀವು ಫೋನೆಲ್ಲ ಮಾತಾಡ್ತಾರೆ ರೆಕಾರ್ಡ್ ಇದೆ. ಅದಕ್ಕೆ ನಾವು ಕೇಳ್ತಿದ್ವಿ ರೆವಿಡರೇ ರೈತ ಸಂಘ ಟವಲ್ ಹಾಕೊಂಡು ನೀವು ಇಷ್ಟು ವರ್ಷಗಳು ಸಂಘಟನೆ ಮಾಡ್ಕೊಂಡು ಬಂದಿದ್ದೀರಾ. ಆದರೆ ಈ ದಿವಸ ರೈತ ಸಂಘ ಮೇಲೆ ನೀವೊಂದು ಕೆಟ್ಟ ಪಾದ ತರ್ತಾರೋ ನಿಮಗೆ ಒಳ್ಳೆತನ ಅಲ್ಲ ಇದು. ಮತ್ತು ಅದೇ ಥರ DSS ಸಂಘಟನೆ ಹೋಗ್ತೀರಾ ನೀವು. DSS ಬೇಕಾದ್ರೆ ನಿಮ್ಗೆ ಎಲ್ಲ ತಪ್ಪ ಹೋಗ್ತೀರಾ. DSS ಸಂಘಟನೆ ಬೇಕು ಅಂತ ಇರ್ತೀರ, ರೈತ ಸಂಘಟನೆ ಬೇಕು ಅಂತ ಹೋಗ್ತೀರಾ. ಅದು ಇವತ್ತು ಮಾತಾಡೋದು ನೋಡಿದರೆ ರೈತ ಸಂಘಟನೆ ಮತ್ತು DSS ಸಂಘಟನೆ ನೀವು ಒಂದು ಗುರಿಯಾಗಿಟ್ಕೊಂಡು ಮಾತಾಡಿದ್ದೀರಾ. ಇದು ನೀವು ಮಾತಾಡೋದು ಭಾಳ ತಪ್ಪು. ಆದರೆ ನವೀನ್ ಕುಮಾರನ್ನ ಮಾತಾಡಿಸ್ಬಿಟ್ಟಿದ್ದು ಯಾರಿಗೇನು ಇಲ್ಲಿ ಇದಿಲ್ವಲ್ಲ. ನವೀನ್ ಕುಮಾರ್ ಈ ತಾಲೂಕು ತಹಸೀಲ್ದಾರ್ ಆಗಿದ್ರು. ಅವ್ರು ಬಂದಂಥ ಟೈಮಲ್ಲಿ ಎಲ್ಲರೂ ಮಾತಾಡಿಸ್ತೀವಿ. ಅವ್ರಿಗೆ ನಮ್ಮ ಕೆಲಸ ಆಗಿದೆಯೋ ಆಗಿಲ್ವೋ ನಿಮಗೆ ಗೊತ್ತಿಲ್ಲ. ನಾವು ಮಾತಾಡ್ಸ್ಬೇಕು ಒಬ್ಬರು ಪರಿಚಯ ಇರ್ತಾರೆ ಮಾತಾಡ್ಸಿರ್ತೀವಿ. ನೀವು ಅದನ್ನು ತಪ್ಪವೇ ಅಂತ ತಿಳ್ಕೊಂಡು ನೀವು ಎಲ್ಲರ ಮೇಲೂ ದ್ವೇಷ ಸಾಧಿಸಿದ್ರೆ ಇದು ಒಳ್ಳೇದಲ್ಲ ರವಣ್ಣ ನಿಮಗೆ. ಆದರೆ ನೀವು ನೋಡ್ತಾ ಇದ್ದೀವಿ ನೀವು ಎಲ್ಲ ವಿಚಾರದಲ್ಲೂ ನಂದೇ ದೊಡ್ಡದು, ನಾನೇ ಈ ಚಂದ್ರಾಪುರ ಟೌನಲ್ಲಿ ನನ್ನ ಬಿಟ್ಟರೆ ಯಾರು ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದೀರ ನೀವು. ಅದನ್ನು ಬೇಡ, ಇದು ಒಳ್ಳೇದಲ್ಲ ರವಣ್ಣ. ಆದರೆ ನಾವು ಸಂಘಟನೆ ಇದ್ದೀವಿ. ಆದರೆ ನಾವು ಯಾಕೆಂದ್ರೆ ಎಷ್ಟು ಬಳಸಬೇಕು ಅಷ್ಟು ಮಾತ್ರ ಬಳಸ್ಕೊಳ್ತಾ ಇದ್ದೀವಿ. ಆ ಥರ ನೀವು ಬಳಸ್ಕೊಳ್ಳಿ. ಆದರೆ ನೀವು ಏನು ಮಾತಾಡಿದಿರೋ ದಲಿತ ಸಂಘ ಮತ್ತು ರೈತ ಸಂಘ ನಮಗೆ ಇನ್ನೇನು ಬೇರೆ ವಿಚಾರ ಬೇಡ. ನೀವು ವಿಚಾರ ಬೇಕಾದ್ರೆ ಬಾಕಿ ಗೊತ್ತಾಗ್ತಿಲ್ಲ. ನಿಮಗೂ ನಿಮ್ಮ ಕಾಲ ಬಂದಾಗ ನಿಮಗೂ ಕೆಳಗೆ ಈಜಿ ಬರ್ತವೆ. ಆದರೆ ಈಗ ನಮ್ಗೆ ಹೇಳ್ತಾರದಿಷ್ಟೇ, ನೀವು ನಾನು ರೈತ ಸಂಘದನ್ನ ಕರೆದು ಮತ್ತು ದಲಿತ ಸಂಘದ ಕರೆದು ನಾನು ಮಾತಾಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿಲ್ಲ ಅಂದರೆ ಇದು ಇನ್ನೂ ಮುಂದುವರಿತಲೇ ಇರ್ತದೆ. ಇನ್ನು ಈ ಕಾಲಕ್ಕೆ ಮುಗಿಯಲ್ಲ. ಮತ್ತು ನಾವು ತಾಲೂಕಿಂದ ಕೂರ್ಬೇಕು ಅಂತ ಹೇಳ್ತಾ ನಿಮಗೆ ಈ ವಿಷಯ ತಿಳಿಸ್ತಾ ಇದ್ದೀವಿ. ನಮ್ಮ ಬಡಕರಲ್ಲಿ ಮಂಜಾತವ್ರ ಅವ್ರಲ್ಲಿ ಶಾಲಿನಿ ಅಶೋಕನ ನಾನಷ್ಟ ಮಕ್ಕಳು ಕೇಸ್ ಆಗಿದೆ. ಆಮೇಲೆ ಹಣ ಈ ಕೇಸ್ ಆಗಿರ್ಬೇಕಂತ ಅಂತ ಕರ್ಕೊಂಡು ಬೈಕಲ್ ಡ್ರಾಪ್ ತಡ ಅಂತ ಹೊರಟದ್ರಿಗೆ ನನ್ನ ಬೈಕಲ್ ಡ್ರಾಪ್ ತಡ ಅವ್ನು ಕೋರ್ಟ್ ಒಳಗೆ ಹೋದ. ನಾನು ನಿಂತ್ಕೊಂಡಿದ್ದೆ, ಸ್ವಲ್ಪ ಗಲಾಟೆ ಆಗಿತ್ತು. ತಹಸೀಲ್ದಾರ್ ಆಟೋ ತಂದು ಹೋಯ್ತಾರೆ. ನಾನು ಕೇಳಿದೆ ಯಾಕಪ್ಪ ಏನು ಗಲಾಟೆ ಅಂತಲ್ಲ. ಸಾಗರ ಹಣ ಹಿಂಗೆ ಆಗ್ಬಿಟ್ಟು ಎಲ್ಲ ಬಡ ಎಲ್ಲ ಏನು ಅಷ್ಟ ಮಾಡಿದ್ವಿ. ನಾನು ಪಡ ನನ್ನ ಪಡ ಅವನು ಮಂಜೇಗೌಡನ ಬಡಕಲ್ಲಿ ಮಂಜೇಗೌಡ ತಗೊಂಡೋಗಿ ಕೋರ್ಟ್ ಒಳಗೆ ಬಿಟ್ಟು ಅವ್ನು ಮಾನಷ್ಟ ಮಕ್ಕಳ ಕೇಸ್ ಹಾಕಿರುತ್ತೆ. ಶಾಲೆಗೆ ಹೆಸರು ಹಣ ಹಿಂಗೆ ಕೋರ್ಟ್ಗೆ ಹೋಗ್ಬೇಡ. ಇದು ವಾಸ್ತವ ಸತ್ಯ. ನಾನು ಹೋದ್ಮೇಲೆ ತಹಸೀಲ್ದಾರ್ ಸಾರು ಆಟೋ ಸರ್ ಅಂತಂದರೆ ಅವ್ರು ಆಟೋ ಓಡಿಸ್ಕೊಂಡ್ರಲ್ಲ ಸರ್. ಆಟೋ ಹೊತ್ಕೊಂಡು ಹೋದ ಪಾಪ ಅವ್ರು ಕಾರಲ್ಲಿ ಹಾಕ್ಬಿಟ್ಟು ಆಮೇಲೆ ತಹಸೀಲ್ದಾರ್ ವಿಚಾರ ಮಾಡ್ತಾ ಹಿಂಗೆ ಅವ್ರು ಹೇಳ್ತಾರೆ ಏನಂದರೆ ಇದು ಪ್ರೀ ಪ್ಲ್ಯಾನ್ ಸರ್ ಅವ್ರು ಹೇಳ್ತಾರೆ ಸರ್. ಸರಿ ಈಗ ಸರ್ ಏನು ಗೊತ್ತಾ ಸರ್, ಇವರು ಅದೇ ವರ್ಷಕ್ಕೆ ಕರ್ಕೊಂಡು ಗಲಾಟೆ ಮಾಡಿಸೋಕ್ಕೆ ಮಾಡೋರೆ. ಬಟ್ ಅವ್ರು ಕಾರ್ ತಂದಿಸಿ ಕೊಟ್ಟು ಇಲ್ಲ ಫಸ್ಟ್ ಒಂದ್ಸಲಿ ಗಲಾಟೆ ಮಾಡೋದು ಹೋಗ್ಬೇಕಾರೆ ಅದು ಮುಗಿಸ್ಕೊಂಡ್ಬಿಟ್ಟಿರಲ್ಲ. ಆಗ ಅವ್ರು ಅಟ್ಯಾಚ್ಕೊಂಡು ಹೋಗ್ತಾರೆ ಗಾಡಿಗೆ. ಅವ್ರು ಆಟೋ ತಗೊಂಡು ಅಷ್ಟೊಂದು ಅವರು ಎಲ್ಲ ಮುಗಿಸ್ಕೊಂಡು ಇಲ್ಲ ಇಲ್ಲ ಇದಕ್ಕೆ ಸರ್ ಸರ್ ಮಾನನಷ್ಟ ಮಕ್ಕಳ ಕೇಸ ಹಾಕೋದು ಯಾವುದೇ ದಾಖಲೆ ಇರ್ತದೆ ಅವ್ರ ಆತ್ಮಹತ್ಯೆ ಮಾಡಿದಾಗ ಆ ಪೇಪರ್ ಕಡೆ ಸರ್ ಒಂದು ಪ್ರೈವೇಟ್ ಮಾನನಷ್ಟ ಮಕ್ಕಳ ಕೇಸ್ ಹಾಕೋರ ಯಾಕಂದರೆ ಇದೇ ಕೇಸ್ ಮಾಡಿದ್ರೆ ಕೇಸ್ ಬರೋದು ಸರ್. ಅದಾದಮೇಲೆ ಇವ್ರು ಫಸ್ಟ್ ಹೌಸ್ಗೆ ಗಲಾಟೆ ಮಾಡೋಣ. ಬಗಡಿ ಕೋರ್ಟ್ ಹೋಗಿದೆ. ಕೋರ್ಟ್ 2 ಗಂಟೆ ಇದ್ದು 2 ಮುಂದೆ ಲಿಖಿತ ಬಂದ ಆಗ ನಾವು ಅವತ್ತು ಅವ್ರು ಹೇಳ್ದು ನೀವು ಕೋರ್ಟ್ ಆವರಣದಲ್ಲಿ ಹೋಗಿ ಈ ಗಲಾಟೆ ಮಾಡಿದ್ರು ಅದನ್ನ ನ್ಯಾಯಾಧೀಶರು ಗಂಭೀರ ತಗೊಳ್ತಾರೆ ಅಂತ ನಾವು ಕೇಳಿದ್ರು. ನಾವು ಯಾಕೆಂದ್ರೆ ಇದು ಈ ಥರ ಆಯಿತು ಅಂದರೆ ನಾಳೆ ಇನ್ನೊಂದಾಗುತ್ತೆ. ಅದು ಅವ್ರ ಕ್ರಿಮಿನಲ್ಸಲ್ಲಿ ಆಗಿರೋದು. ಅವರು ವಿವೇಚನಾ ಅಧಿಕಾರ ಅದು. ಅವರು ಬೇರೆ ಥರದ ಆಕ್ಷನ್ ತಗೋಬೋದು ಅಂತ ಹೋಗ್ಬೇಕಾಗಿದೆ. ಮತ್ತೆ ಅದು ಕೋರ್ಟಲ್ಲಿ ಕೆಲಸದಲ್ಲಾದ್ರೂ ಪರವಾಗಿಲ್ಲ, ಒಳಗಡೆ ಆಗಿರೋದು ರೈತರಷ್ಟು ದುಡಿಯುವಂತಿಲ್ಲ. ಹಂಗಾಗಿ ಹೋರಾಟಗಾರರು ನೆರವು ತಗೊಂಡು ಅಂತ ರೈತರು ಹೇಳ್ತಾರಲ್ಲ. ಹೋರಾಟಗಾರರು ಕಾನೂನು ಗೊತ್ತಿಲ್ಲ. ಈ ಹೋರಾಟಗಾರರಿಗೆ ಸೀನಿಯರ್ ಇರೋರು ಸರ್, ಅವ್ರು ಕಾನೂನು ಇರೋರು ಸರ್. ಹಾಗಂತ ಬ್ಯಾನ್ ಮಾಡಿಟ್ಟು ಹೊಡೆದ್ಬಿಟ್ಟೆ ಅವ್ರು ಕೊಡಿಸ್ತಾ ಇರ್ತಾರೆ. ನಾವು ಅದನ್ನ ಹೇಳ್ತಾ ಮಂಜಣ್ಣ, ನೀವು ಇಲ್ಲಿ ಶಾಂತ ರೀತಿಯಲ್ಲಿ 10-15 ದಿವಸ ಹೋರಾಟ ಮಾಡಿ ಅವ್ರನ್ನ ಹೊರಡೆ ಕಳಿಸಿದ್ರೆ ಓಕೆ, ನಿಮಗೆ ನಿಮ್ಮ ಹೋರಾಟಕ್ಕೆ ಜಯ. ಆದ್ರೆ ಅದನ್ನ 5 ನಿಮಿಷ ಕಾಕೊಂಡ್ರಲ್ಲ ಅಂತ ಬೇರೆ ರೀತಿ ದುಡ್ಡು ಇರ್ತವ ರೈತರ್ತವ ಹಿಂದೆ ಈ ಥರ ಸರ್. ಯಾವುದೋ ಊರಲ್ಲಿ ಏನೋ ಬೆಂಗಳೂರು ಸಿಟಿಲಾಗಿರೋದು ನಮ್ಮ ಚಂದ್ರಪುರ ತಾಲೂಕಿನಲ್ಲ ಸರ್. ನೀವು ಅದು ಆಡಿಯೋ ವಾಯ್ಸ್ ರೆಕಾರ್ಡ್ ತೆಗಿ ಕೋರ್ಟ್ ಹೋಗ್ತೀರ ಸರ್. ಈ ಸುಪ್ರೀಂ ಕೋರ್ಟ್ ಅದನ್ನು ಮನ್ನಾ ಮಾಡಿದೆ. ವಾಯ್ಸ್ ರೆಕಾರ್ಡ್ ಅದೇನು ಮಾಡಕ್ಕೆ ಬರಲ್ಲ ಅಂತ.
ಏನಿದೆ ಕೋರ್ಟಲ್ಲಿ ಆಗುತ್ತೆ ತೀರ್ಮಾನ ಆಗಿದೆ ಅದೊಂದ್ ಕಡೆ. ಆಗುತ್ತಲ್ಲ ಸರ್? ಹಾ. ಸರ್, ಈ ನಡವಳಿಕೆಗಳು ಅಲ್ಲಿ ನೀವು ವಿಡಿಯೋ ಮಾಡಿದ್ರೆ ಸರ್ ಪೂರ್ತಿ ಅವ್ನು ಮಹೇಶ್ ಯಾವ ಭಾಷೆಯಲ್ಲಿ ಬೈತಾರೆ ಸರ್ ಅವರು ಹೇಳ್ಕೊಂಡು ಸರ್ ಆಟೋ ಹೋಗ್ಬೇಕು ಅಲ್ಲ ಸರ್ ನೋಡೋದು ನಿಮಗೆ ಈಶ್ವರ ಅಂತ ನೀವು ಎಲ್ಲ ಹೇಳ್ತೀರ ಮೀಸೆ ಇದೆ ಅಂತ ನಾವು ನಮ್ಮ ಅಣ್ಣ ಅಲ್ಲ ತಮ್ಮ ಅಲ್ಲ ನಾವು ಕೇಸ್ಗೆ ಒಯ್ದು ಅಂದಾಗೆ ಸಿಗಿದ್ರು ಕೈ ಕೊಟ್ಟ ಅಷ್ಟೇ ನಮಗೆ ಅಣ್ಣ ತಮ್ಮ ಇನ್ನು ತಾಲೂಕು ದೇಶ ಯಾವ ಬಣನು ಬಣ ಯಾವುದು ತಾಲೂಕು ದೇಶ ಯಾವ ಬಣ ಯಾವ ತಾಲೂಕು ದೇಶ ಯಾವ ಬಣ ಹೇಳಪ್ಪ ಸರ್ ಮೀಸೆ ಮಂಜಣ್ಣ ಮತ್ತೆ ದಂಡೋರ್ ಮಂಜಣ್ಣ ಸಾಗರ್ ಇವರು ಹೋಗಿ ಇವ್ರ ಹತ್ರ ನವೀನ್ ಕುಮಾರ್ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಇಸ್ಕೊಂಡು ಇದ್ರು ಯಾಚನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವ್ರಿಗೆ. ನಾನು ಅದು ಹೇಳಿದೆ ಪ್ರೆಸ್ ಮೀಟ್ ಹೇಳ್ಬೇಕಾಯ್ತು ನಾನು ಕೇಳಿದೆ ರಸ್ತೆ ಹೇಳ್ಬೇಕಂತ ಕೇಳಿದಾಗ ಅವ್ರು ನಾನು ಹೇಳಿದ್ದೀನಿ ಅವ್ರು ಬರ್ದಿಲ್ಲ ಅದೇ ಮುಂಚಾಕಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಹಂಗೆ ಹೇಳಿಲ್ಲ